ನಮಸ್ಕಾರ. ಆರ್.ಫೆ.ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕೆ-ಸೆಟ್ 2026ರ ಒಂದು ಅರ್ಹತಾ ಪರೀಕ್ಷೆಗೆ ಕಾಲ್ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ. ಈ ಒಂದು ಪರೀಕ್ಷೆಗೆ ಅರ್ಜಿ ಹಾಕಬೇಕಾಗಿತ್ತು ಅಂತಂದರೆ ನಾವು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬಗ್ಗೆ ಭಾಳಷ್ಟು ಗಮನದಲ್ಲಿಟ್ಕೋಬೇಕಾಗುತ್ತೆ. ಯಾಕಂದರೆ ಕೊನೆ ಹಂತದಲ್ಲಿ ಭಾಳಷ್ಟು ಜನರು ಹಿಂದಿನ ವರ್ಷ ಮತ್ತು ಅದರ ಹಿಂದಿನ ವರ್ಷ ಭಾಳಷ್ಟು ಜನರ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ರಿಜೆಕ್ಟ್ ಮಾಡಿದರು. ಹೀಗಾಗಿ ಈ ವಿಡಿಯೋದಲ್ಲಿ ನಾವು ಕೆ-ಸೆಟ್ 2026ಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಯಾವ ರೀತಿಯಾಗಿ ಇರಬೇಕು ಅಂತೇಳಿ ಕೆ.ಇ.ಎದವರೇ ತಮ್ಮ ಒಂದು ಕೆ-ಸೆಟ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ ಕುರಿತಾಗಿ ಡೀಟೇಲಾಗಿ ಹೇಳ್ತಾ ಬರ್ತಂಥ ವಿಡಿಯೋವನ್ನು ಎಂಡ್ವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ-ಸೆಟ್ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ಕೆ-ಸೆಟ್ ಅವರು ಮೊದಲೇ ಹೇಳಿದರು ನಾವು ಅಕ್ಟೋಬರ್ 11ಕ್ಕೆ ಪರೀಕ್ಷೆ ಮಾಡ್ತೀವಿ ಅಂತೇಳಿ. ಅದರಂತೆಯೇ ಅವ್ರು ಏನು ಮಾಡಿದ್ದಾರೆ ಅಂತಂದರೆ 10ನೇ ತಾರೀಕಿಗೆ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. 10/8/2026ಕ್ಕೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಅವತ್ತಿನಿಂದನೇ ಅರ್ಜಿ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲಿಕ್ಕೆ ಡೇಟನ್ನು ಸಹಿತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸುವಂಥ ಡೇಟು 10ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ 5ನೇ ತಾರೀಕು ಅಂದರೆ 25 ದಿನ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನಾನು ಯಾಕೆ ಈ ದಿನಾಂಕಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಒಂದು ನೆಮ್ಮದಿ ಕೇಂದ್ರಕ್ಕೆ ಅಥವಾ ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಬೆಂಗಳೂರಿಗೆ ಅರ್ಜಿಯನ್ನು ಕೊಟ್ಟರೆ ಅಂದರೆ ಮಿನಿಮಮ್ ನಮಗೆ 21 ದಿನ ಟೈಮನ್ನು ತೊಗೊಳ್ತಾರೆ ಅವರು. ಆಲ್ಮೋಸ್ಟ್ ಅಲ್ಲಿ 15 ದಿನದೊಳಗೆ ನಮಗೆ ಜಾತಿ ಪ್ರಮಾಣಪತ್ರವನ್ನು ಕೊಡ್ತಾರೆ. ಹೀಗಾಗಿ ನೀವು ಮೊದಲು ಮಾಡಬೇಕಾದಂಥ ಕೆಲಸ ಏನು ಅಂತಂದರೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ತೆಗೆಸಬೇಕು. ನಮಗೆ ಟೈಮ್ ಶಾರ್ಟೇಜ್ ಇದೆ. ಹಿಂದೆ ಯಾರಾದರೂ ತೆಗೆಸಿದ್ದೇ ಆಗಿತ್ತು ಅಂತಂದರೆ ಅದು 5 ವರ್ಷದ ಒಳಗಡೆ ವ್ಯಾಲಿಡಿಟಿ ಇತ್ತು ಅಂತಂದರೆ ಅದು ನಡೆಯುತ್ತೇನೋ. ಆದರೆ ಯಾರಾದರೂ 5 ವರ್ಷಕ್ಕಿಂತ ಹಿಂದಿನದು ಆಲ್ಮೋಸ್ಟ್ ಅಲ್ಲಾಗಿ 5 ವರ್ಷಕ್ಕಿಂತ ಹಿಂದಿನದಿತ್ತು ಅಂತಂದರೆ ಅದನ್ನು ಬಿಟ್ಟು ಹೊಸದನ್ನು ತೆಗೆಸಿ. ನೇರಾಗಿ 2 ವರ್ಷ ಇರುವಂಥ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇದ್ದರೆ ಓಕೆ. ಅದಿಲ್ಲದೆ ಇದ್ದರೆ ಇವತ್ತೇ ನೀವೇನು ಮಾಡಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಕ್ಕೆ ಅರ್ಜಿನ ಹಾಕಿ. ಯಾಕಂದರೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದ ಒಳಗಾಗಿ ನಿಮ್ಮ ದಾಖಲೆಗಳು ಇರಬೇಕು, ನಿಮ್ಮ PG ಮುಗಿದಿರಬೇಕು, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಇರಬೇಕು. ಅಂದರೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಕೊಟ್ಟಿದ್ದು 5/9/2026. ನಾವು 5/9/2026 ಒಳಗೆ ನಾವೇನು ಮಾಡಬೇಕು, ನಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಂಡಿಟ್ಕೋಬೇಕು. ಅದರಲ್ಲಿ ಪ್ರಮುಖವಾಗಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ. ಈ ಕೆ.ಎದವ್ರು ಏನು ಹೇಳ್ತಾರೆ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕುರಿತಾಗಿ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಡೀಟೇಲಾಗಿ. ನೋಡಿರಿ, ಯಾರು ಸಾಮಾನ್ಯ ಅಭ್ಯರ್ಥಿಗಳು ಹೊರತುಪಡಿಸಿ ಅಂದರೆ GMದವ್ರನ್ನ ಬಿಟ್ಟು ಅವ್ರು, ಯಾಕಂದರೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇರೋದಿಲ್ಲ. ಮೀಸಲಾತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು SC ABC ST ಕ್ಯಾಟಗಿರಿ 1 2A 2B 3A 3B ಅಂದರೆ ಸಮಕ್ಷಮ ಪ್ರಾಧಿಕಾರದಿಂದ ನೀಡುವ ಪ್ರಮಾಣಪತ್ರಗಳನ್ನು ಪಡೆದಿರಬೇಕು ಅಂತ ಕೊಡ್ತಾರೆ. ಅಂದರೆ ಸಮಕ್ಷಮ ಪ್ರಾಧಿಕಾರ ಅಂತಂದರೆ ಆಲ್ಮೋಸ್ಟ್ ಅಲ್ಲಿಗೆ ನಮ್ಮಲ್ಲಿ ಏನಿದೆ ತಹಶೀಲ್ದಾರ್ ಏನಾಗ್ತಾರೆ, ಸಮಕ್ಷಮ ಕಂದಾಯ ಇಲಾಖೆ ತಹಶೀಲ್ದಾರ್ ಅವರು ನಮಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕೊಡ್ತಾರೆ. ನೀವಲ್ಲಿ RD ಸಂಖ್ಯೆಯನ್ನು ಕಡ್ಡಾಯವಾಗಿ ರೆಸ್ಯೂಮ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಓಕೆ, ಈ RD ಸಂಖ್ಯೆ ನಿಮ್ಮಲ್ಲಿ ಇರಬೇಕು. ಅರ್ಜಿ ಹಾಕಲು ಈ RD ಸಂಖ್ಯೆ ಬೇಕಾಗುತ್ತೆ. ನೆಕ್ಸ್ಟ್ ಇವ್ರು ಮುಂದೇನು ಹೇಳ್ತಾರೆ ಅಂತಂದರೆ ವಿವಾಹಿತ ಅಭ್ಯರ್ಥಿಗಳು ಅಂದರೆ ಇಲ್ಲಿ ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಒಟ್ಟು ಕುಟುಂಬದ ಆದಾಯ ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಸಮಕ್ಷಮ ಪ್ರಾಧಿಕಾರದಿಂದ ಪಡೆದಿಟ್ಕೋಬೇಕಂತ ಹೇಳ್ತಾರೆ. ಅಂದರೆ ವಿವಾಹಿತ ಅಭ್ಯರ್ಥಿಗಳು ಅಂತಂದರೆ ಇಲ್ಲಿ ಪುರುಷರು ವಿವಾಹಿತರು ಇರ್ತಾರೆ, ಮಹಿಳೆಯರು ವಿವಾಹಿತರು ಇರ್ತಾರೆ ಕೆಲವೊಂದಿಷ್ಟು. ಓಕೆ, ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು, ತಮ್ಮ ಕುಟುಂಬದ ಆದಾಯ ಅಂತಂದರೆ ಇಲ್ಲಿ ಏನಾಗುತ್ತೆ, ಒಂದು ಸಾರಿ ಏನಾಗುತ್ತೆ, ಇಲ್ಲಿ ವಿವಾಹಿತ ಅಭ್ಯರ್ಥಿಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಏನಿರ್ತಾರೆ ಜಾಬಲ್ಲಿ ಇರ್ತಾರೆ, ಇವರ ತಂದೆನೂ ಜಾಬಲ್ಲಿ ಇರ್ತಾನೆ, ತಾಯಿಗೂ ಪೆನ್ಷನ್ ಬರ್ತಿರ್ತದೆ. ಇಂಥವ್ರು ಏನು ಮಾಡಬೇಕು, ಎಲ್ಲವನ್ನು ಕನ್ಸಿಡರ್ ಮಾಡ್ಕೊಂಡು ಕುಟುಂಬದ ಆದಾಯವನ್ನು ಗಣನೆಗೆ ತೆಗೆದುಕೊಳ್ಬೇಕು. ಇಲ್ಲಿ ಏನಾದರೂ ಇವರು ಕುಟುಂಬದ ಆದಾಯವನ್ನು ಏನಾದರೂ ರೇಷನ್ ಕಾರ್ಡ್ ಬೇರೆ ಇತ್ತು ಅಂತ ಇಟ್ಕೊಳ್ಳಿ, ಬರೀ ಗಂಡ ಹೆಂಡತಿದು ಅಷ್ಟೇ ರೇಷನ್ ಕಾರ್ಡ್ ಇದ್ದರೆ ಇದು ಪ್ರಾಬ್ಲಮ್ ಇಲ್ಲ. ರೇಷನ್ ಕಾರ್ಡ್ ಒಂದೊಂದು ಸರಿ ಏನಾಗುತ್ತೆ, ಹೆಸರನ್ನು ಸಪ್ರೇಟ್ ಮಾಡಿರೋದಿಲ್ಲ, ತಂದೆ ತಾಯಿ ಎಲ್ಲರೂ ಇದ್ದು ಬಿಡ್ತಾರೆ. ಅವಾಗೇನಾಗುತ್ತೆ, ಇಲ್ಲಿ ಕುಟುಂಬದ ಆದಾಯವನ್ನು ತಗೋಬೇಕಾಗುತ್ತೆ. ಇನ್ನು ವಿವಾಹಿತ ಮಹಿಳೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾ ಬರೋದಾಗಿದ್ದರೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಸದರಿ ಪತಿಯ ಹೆಸರಿನಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಸಮಕ್ಷಮ ಪ್ರಾಧಿಕಾರದಿಂದ ಪಡೆಯಬೇಕಂತ ಕೊಡ್ತಾರೆ. ಅಂದರೆ ಇಲ್ಲಿ ಕಡ್ಡಾಯವಾಗಿ ವಿವಾಹಿತ ಮಹಿಳೆಯರು ತಮ್ಮ ಹೆಸರಿನೊಂದಿಗೆ ಪತಿಯ ಹೆಸರನ್ನು ಕಡ್ಡಾಯವಾಗಿ ಆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದಲ್ಲಿ ಇರಲೇಬೇಕು. ಅಂದರೆ ಗಂಡನ ಹೆಸರಿನಿಂದ ನೀವೇನು ಮಾಡಬೇಕಾಗುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ತೊಗೋಬೇಕು ಅಂತೇಳಿ ಇಲ್ಲಿ ಕೊಡ್ತಾ ಬರ್ತಾರೆ. ಹೀಗಾಗಿ ಈ 2 ವಿಷಯಗಳನ್ನು ಸ್ಪಷ್ಟವಾಗಿ ನೀವು ತೊಗೊಂಡಿರಬೇಕಾಗುತ್ತೆ. ವಿವಾಹಿತ ಅಭ್ಯರ್ಥಿಗಳು ಯಾರಿದ್ರಿ ಅವರು ನಿಮ್ಮ ಒಟ್ಟು ಕುಟುಂಬದ ಆದಾಯ ಮತ್ತು ವಿವಾಹಿತ ಮಹಿಳೆ ಏನಿದ್ದಾಳಲ್ಲ ಇವಳೇನು ಮಾಡಬೇಕು, ಪತಿಯ ಹೆಸರಿನೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಪಡಿಬೇಕು. ನೆಕ್ಸ್ಟ್ ಅವರು RD ನಂಬರನ್ನು ಏನು ಮಾಡಬೇಕಾಗುತ್ತೆ, ನಮೂದಿಸಬೇಕು ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇವರೇನು ಮಾಡ್ತಾರೆ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರಕ್ಕಾಗಿ ಈ 2 ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ 2 ಕಂಡೀಷನ್ಸ್ಗಳಲ್ಲಿ ಯಾರು ಎಕ್ಸಿಸ್ಟ್ ಆಗ್ತೀರಾ ಅವ್ರೇನು ಮಾಡಬೇಕು, ಕರೆಕ್ಟಾಗಿ ನೋಡಿಕೊಂಡು ವಿಚಾರ ಮಾಡಿ ತೆಗಿರಿ. ಯಾರು ಇನ್ನೂವರೆಗೂ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ತೆಗೆದಿಲ್ಲ ಇವತ್ತು ನೀವು ಹೋಗಿ ಕಡ್ಡಾಯವಾಗಿ ಅರ್ಜಿಯನ್ನು ಸಲ್ಲಿಸಿರಿ. ಯಾಕಂದರೆ ನಿಮಗೆ 25 ದಿನದೊಳಗಾಗಿ ಅಂದರೆ 21-20 ದಿನಕ್ಕೆ ನಿಮಗೆ ಆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಸಿಗುವಂಥ ಚಾನ್ಸಸ್ ಇದೆ.
ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆ ಸೆಟ್ ಗುಂಪನ್ನು ಮಾಡಿದ್ದೀನಿ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.